ಹಾಯ್ ಫ್ರೆಂಡ್ಸ್, ನಾವು ಇವತ್ತು ವಾಲಿಬಾಲ್ ಪ್ಲೇಯಿಂಗ್ ಏರಿಯಾ ನೋಡೋಕ್ಕೆ ಹೊರಟಿದ್ದೇವೆ. ಆ್ಯಸ್ ಪರ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಂದರೆ 5 ಅಂತ ಏನು ಕರಿತೀವಿ ನಾವು, ಅದ್ರ ಪ್ರಕಾರ ನಾವಿವತ್ತು ವಾಲಿಬಾಲ್ ಕೋರ್ಟ್ ಮೆಜರ್ಮೆಂಟ್ನ ನೋಡೋಕೆ ಹೊರಟಿದ್ದೀವಿ. ಇದನ್ನು ನೀವೆಲ್ಲೆಲ್ಲಿ ಗಮನಿಸ್ಬೋದು ಅಂತಂದರೆ ಚಾಂಪಿಯನ್ಶಿಪ್, ವರ್ಲ್ಡ್ ಕಪ್ ಆರ್ ಒಲಿಂಪಿಕ್ಸಲ್ಲಿ ಆ್ಯಸ್ ಪರ್ 5 ರೂಲ್ಸ್ ಏನಿದೆಯೋ ಅದರ ಪ್ರಕಾರ ಕೋರ್ಟ್ ಮಾರ್ಕಿಂಗ್ ಮಾಡ್ತಾ ಹೋಗ್ತಾರೆ. ಕೋರ್ಟ್ ಮಾರ್ಕಿಂಗ್ ಜೊತೆಗೆ ದ ಪ್ಲೇಯಿಂಗ್ ಏರಿಯಾ ಅಂದರೆ ಕೋರ್ಟನ್ನು ಬಿಟ್ಟು ಹೊರಗಡೆ ಎಷ್ಟು ಫ್ರೀ ಆಗಿರಬೇಕು ಜಾಗ ವಾಲಿಬಾಲ್ ಆಡಲಿಕ್ಕೆ. ಬಾಲ್ ರ್ಯಾಲಿ ಆಗ್ತಾ ಬಾಲು ಮೂವ್ ಆದಾಗ ನಾವು ಎಷ್ಟು ಜಾಗವನ್ನು ಬಿಟ್ಟು ಆಡಿಯನ್ಸ್ ಪ್ಲೇಸ್ ಆಗಿರಲಿ ಬೇರೆ ಪ್ಲೇಸಸ್ನ ನಾವು ಅಡ್ಜಸ್ಟ್ ಮಾಡಿರಬೇಕಾಗತ್ತೆ ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಹೋಗ್ತಾರೆ. ಮೊದಲಿಗೆ ನಾವಿವತ್ತು ಪ್ಲೇಯಿಂಗ್ ಏರಿಯಾ ನೋಡ್ತಾ ಹೊರಡೋಣ. ಓಕೆ, ನಾವಿವತ್ತು ಮೊದಲಿಗೆ ಬ್ಯಾಕ್ ಕೋರ್ಟಲ್ಲಿರುವಂಥ ಝೋನ್ಸ್ನ ನೋಡ್ತಾ ಹೋಗೋಣ. ಮೊದಲಿಗೆ ಫ್ರಂಟ್ ಝೋನ್, ಸೆಂಟರ್ ಲೈನಿಂದ ಅಟ್ಯಾಕ್ ಲೈನ್ ಬರುತ್ತಲ್ಲ, 3 ಮೀಟರ್ಸ್ ಅಟ್ಯಾಕ್ ಲೈನ್, ಅದರೊಳಗಿರುವಂಥ ಝೋನನ್ನು ನಾವು ಫ್ರಂಟ್ ಝೋನ್ ಅಂತ ಕರಿತೀವಿ. ಓಕೆ, ಅಟ್ಯಾಕ್ ಲೈನಿಂದ ಎಂಡ್ ಲೈನ್ ತನಕ ಅಂದರೆ ಕೋರ್ಟ್ ಎಂಡ್ ಲೈನ್ ತನಕ ಯಾವ ಝೋನ್ ಬರುತ್ತೆ ಅಂತಂದರೆ ಬ್ಯಾಕ್ ಝೋನ್ ಬರುತ್ತೆ. ಓಕೆ, ಬ್ಯಾಕ್ ಝೋನ್ ಇದು ಕೋರ್ಟ್ ಒಳಗಡೆ ಅಂದರೆ ವಾಲಿಬಾಲ್ ಕೋರ್ಟ್ ಒಳಗಡೆ ಆಯಿತು. ನಾವು ಪ್ಲೇಯಿಂಗ್ ಇರೋದ್ರೊಳಗೆ ಮೊದಲಿಗೆ ನಾವು ನೋಡೋದು ಏನಂತಂದರೆ ಸರ್ವಿಸ್ ಝೋನ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರುವಂಥ ಝೋನ್ನ ಸರ್ವಿಸ್ ಝೋನ್ ಅಂತ ಕರಿತೀವಿ. ಸರ್ವಿಸ್ ಝೋನು ಎಲ್ಲಿಂದ ತನಕ ಎಂಡ್ ಆಗಿರುತ್ತೆ ಅಂತಂದರೆ 3 to 8 ಮೀಟರ್ಸ್ ಲಾಂಗ್ ಆಗಿರಬೇಕಾಗಿರುತ್ತೆ. ಆ್ಯಸ್ ಪರ್ ಫೆಡರೇಷನ್ ಆಫ್ ವಾಲಿಬಾಲ್ ಇದರ ಪ್ರಕಾರ 3 to 8 ಮೀಟರ್ಸ್ ಲೆಂತಿ ಆಗಿರಬೇಕಾಗಿರುತ್ತೆ. ಆ್ಯಂಡ್ ಸೈಡ್ ಲೈನ್ಸಿಂದ ಹೊರಗಡೆಗೆ ಅಂತಂದರೆ ಸೈಡ್ ಲೈನ್ಸಿಂದ 3 to 5 ಮೀಟರ್ಸ್ ಎಕ್ಸ್ಟೆಂಡಬಲ್ ಆಗಿರಬೇಕಾಗಿರುತ್ತೆ. ಓಕೆ, ಸೆಂಟ್ರಲ್ ಲೈನ್ ಇದೆಯಲ್ಲ, ಸೆಂಟ್ರಲ್ ಲೈನಿಂದ ಹಿಡಿದು 3 ಮೀಟರ್ಸ್ ಸ್ಪೇಸಿಂದ ಇದೆಯಲ್ಲ, ಆ ಸ್ಪೇಸನ್ನು ಸಬ್ಸ್ಟಿಟ್ಯೂಷನಲ್ ಝೋನ್ ಅಂತ ಕರಿತೀವಿ. ಆ ಸಬ್ಸ್ಟಿಟ್ಯೂಷನ್ ಝೋನ್ ಒಳಗೇ ಎಲ್ಲ ಪ್ಲೇಯರ್ಸು, ಯಾವುದೇ ಪ್ಲೇಯರ್ ಆಗಿರಲಿ, ಏಟ್ ಆದಾಗ, ಇಂಜುರಿ ಆದಾಗ ಸಬ್ಸ್ಟಿಟ್ಯೂಷನ್ ತೊಳೆದು ಇಲ್ಲೇ ಬಂದು ಇಲ್ಲಿಂದ ಈ 3 ಮೀಟ್ರ್ ಒಳಗಡೆ ಅವ್ರಿಗೆ ಏನಿದ್ರು ಸಬ್ಸ್ಟಿಟ್ಯೂಷನ್ ಕರಿಬೇಕು, ಸಬ್ಸ್ಟಿಟ್ಯೂಷನ್ ಆಗಬೇಕು ಕೂಡ. ಓಕೆ, ಅದಕ್ಕೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸಬ್ಸ್ಟಿಟ್ಯೂಷನ್ ಝೋನ್ ಅಂತ. ಇಲ್ಲಿಂದ ತನಕ ಒಳಗೆ ಈ ಕೋರ್ಟ್ ಅವರು, ಟೀಮ್ ಬಿ ಅವರು ಇಲ್ಲಿಂದ ತನಕ ಎಕ್ಸ್ಚೇಂಜ್ ಆಗಬೇಕು. ಟೀಮ್ ಎ ಆಗಿರ್ಬೋದನ್ನ ಇಲ್ಲಿಂದ ಇದರೊಳಗೆ ಎಕ್ಸ್ಚೇಂಜ್ ಆಗಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ 3 to 9 ಮೀಟರ್ಸ್ ಇದೆಯಲ್ಲ, 3 to 9 ಮೀಟರ್ಸ್ ಇದೆಯಲ್ಲ, 3 to 9 ಮೀಟರ್ಸ್ನ ಇದನ್ನೇ ಅಂತ ಕರೀತಾರೆ ಅಂದರೆ ಲಿಬ್ರೋ ರಿಪ್ಲೇಸ್ಮೆಂಟ್ ಝೋನ್. ಲಿಬ್ರೋ ರಿಪ್ಲೇಸ್ಮೆಂಟ್ ಝೋನ್ ಅಂತಂದರೆ ಈಗ ಮಿಡಲ್ ಬ್ಲಾಕರ್ ಬಂದು ನೆಕ್ಸ್ಟ್ ಸರ್ವಿಸ್ ಮಾಡಿ ಇಫ್ ಇನ್ ಕೇಸ್ ಸರ್ವಿಸ್ ಫೇಲ್ ಆಯ್ತಂದರೆ ಅವನು ನೆಕ್ಸ್ಟು ರಿಪ್ಲೇಸ್ ಆಗ್ತಾನೆ ಲಿಬ್ರೋಗೆ. ಆಗ ಅವನು ಇಲ್ಲೇ ರಿಪ್ಲೇಸ್ ಆಗಬೇಕು. ಇಲ್ಲಿ ರಿಪ್ಲೇಸ್ ಆಗಿ ಅವನು ಆಚೆ ಹೋಗಿದಾಗ ಲಿಬ್ರೋ ಒಳಗೆ ಬಂದು ಅವ್ರ ಪ್ಲೇಸ್ನ ರಿಕವರ್ ಮಾಡ್ತಾನೆ, ರೀಪ್ಲೇಸ್ ಮಾಡ್ತಾನೆ. ಅದನ್ನು ಲಿಬ್ರೋ ರಿಪ್ಲೇಸ್ಮೆಂಟ್ ಝೋನ್ ಅಂತ ಕರಿತೀವಿ. ಇದು ಸಬ್ಸ್ಟಿಟ್ಯೂಷನ್ ಝೋನ್ಗೆ ಸಂಬಂಧಪಡಲ್ಲ, ಅದು ಏನಂತ ನಾನು ಮುಂದೆ ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ಇದು ಲಿಬ್ರೋ ರಿಪ್ಲೇಸ್ಮೆಂಟ್ ಝೋನ್. ಲಿಬ್ರೋ ಆ್ಯಂಡ್ ಮಿಡಲ್ ಬ್ಲಾಕ್ ರಿಪ್ಲೇಸ್ಮೆಂಟ್ ಆಗ್ತಾರಲ್ವ, ಅದು ಲಿಬ್ರೋ ರಿಪ್ಲೇಸ್ಮೆಂಟ್ ಝೋನ್. ಓಕೆ, ಅದನ್ನು ಹೊರತುಪಡಿಸಿದರೆ ವಾರ್ಮಪ್ ಏರಿಯಾ ಇರುತ್ತೆ, ಟೀಮ್ ಬೆಂಚ್. ಈ ಟೀಮ್ಗೆ ಸಂಬಂಧಪಟ್ಟಿರುವಂತಹ ಟೀಮ್ ಪ್ಲೇಯರ್ಸ್ ಎಲ್ಲ ಇಲ್ಲೇ ಕೂತ್ಕೋಬೇಕು. ಆ್ಯಂಡ್ ಸ್ಕೋರರ್ಸ್ ಟೇಬಲ್, ಸ್ಕೋರರ್ ಇರ್ತಾರೆ, ಅಸಿಸ್ಟೆಂಟ್ ಸ್ಕೋರರ್ ಆರ್ ಹೆಲ್ಪರ್ ಟು ಸ್ಕೋರರ್. ಓಕೆ, 3 ಸ್ಕೋರರ್ ಕೂಡ ಇಲ್ಲಿರ್ತಾರೆ. ಆ್ಯಂಡ್ ಈ ಟೀಮ್ಗೆ ಸಂಬಂಧಪಟ್ಟಿರುವಂತಹ ಪ್ಲೇಯರ್ಗಳೆಲ್ಲ ಎಕ್ಸ್ಟ್ರಾ ಪ್ಲೇಯರ್ ಆಗಿರಲಿ, ಸಬ್ಸ್ಟಿಟ್ಯೂಷನ್ ಪ್ಲೇಯರ್ ಆಗಿರಲಿ, ಯಾರೇ ಆಗಿರಲಿ ಇಲ್ಲೇ ಬಂದು ಕೂತ್ಕೋಬೇಕು. ಓಕೆ, ಆ್ಯಂಡ್ ಫೈನಲಿ ನಾವು ಪೆನಾಲ್ಟಿ ಏರಿಯಾ ನೋಡೋಣ. ಇದನ್ನು ಇಲ್ಲಿಂದ ಹಿಡಿದು ಈ ಕೋರ್ಟ್ ಎಂಡ್ ಲೈನ್ ಇರುತ್ತಲ್ಲ, ಈ ಎಂಡ್ ಲೈನ್ ಕೋರ್ಟಿಂದ ಹಿಡಿದು ಇಲ್ಲಿನ ಕೋರ್ಟ್ ಲೈನ್ ಎಂಡ್ ತನಕ ಔಟ್ಸೈಡ್ ಆಫ್ ದ ಕೋರ್ಟ್ ಅಂದರೆ ಸ್ಕೋರರ್ ಹಿಂದೆಗಡೆ
ಏನು ಸ್ಕೋರರ್ ಇರ್ತಾರೆ, ಸ್ಕೋರರ್ ಹಿಂದೆಗಡೆ ಇರುವಂಥ ಜಾಗವನ್ನು ನಾವು ಪೆನಾಲ್ಟಿ ಏರಿಯಾ ಅಂತ ಕರಿತೀವಿ. ಪೆನಾಲ್ಟಿ ಏರಿಯಾ ಅಂತಂದರೆ ಈ ಟೀಮಲ್ಲಿ ಡಿಸ್ಕ್ವಾಲಿಫೈ ಆಗಿರೋಂಥ ಪ್ಲೇಯರ್ಸ್ ಬಂದು ಇಲ್ಲಿ ಕೂತ್ಕೋಬೇಕು, ಆ್ಯಂಡ್ ಈ ಟೀಮಲ್ಲಿ ಡಿಸ್ಕ್ವಾಲಿಫೈ ಆಗಿರೋಂಥ ಪ್ಲೇಯರ್ಸ್ ಬಂದು ಇಲ್ಲಿ ಕೂತ್ಕೋಬೇಕಾಗಿತ್ತು. ಬಟ್ ಈಗ ರೂಲ್ಸ್ ಚೇಂಜ್ ಆಗಿದೆ. ಈಗ ಯಾವುದೇ ಪ್ಲೇಯರ್ ಪೆನಾಲ್ಟಿ ಆರ್ ಮ್ಯಾಚಿನ ಡಿಸ್ಕ್ವಾಲಿಫೈ ಆದರೆ ಅವರು ಇಲ್ಲೆಲ್ಲೂ ಇರೋ ಆಗಿಲ್ಲ, ಈ ಪೆನಾಲ್ಟಿ ಏರಿಯಾದಲ್ಲಿ ಇರೋ ಆಗಿಲ್ಲ. ಇದು ಇನ್ನೂ ಚೇಂಜ್ ಆಗಿಲ್ಲ ಆ್ಯಸ್ ಪರ್ ರೂಲ್. ನೆಕ್ಸ್ಟ್ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ಮತ್ತೆ ನಾನು ನಿಮ್ಗೆ ತಿಳಿಸ್ತೇನೆ. ಅವರು ಎಲ್ಲಿರಬೇಕಾಗುತ್ತೆ ಅಂತಂದರೆ, ಡಿಸ್ಕ್ವಾಲಿಫೈ ಆದರೆ ಅವರ ಡ್ರೆಸ್ಸಿಂಗ್ ರೂಮ್ ಏನಿರುತ್ತೋ ಅವ್ರ ಡಾರ್ಕ್ ರೂಮ್ ಅಂತ ಏನಿರುತ್ತೆ ಆ ಡಾರ್ಕ್ ರೂಮಲ್ಲಿ ಅವರು ಹೋಗಿ ರೆಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ಲೇಯಿಂಗ್ ಏರಿಯಾ ಆರ್ ಆಡಿಯನ್ಸ್ ಅಲ್ಲೆಲ್ಲೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟು ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡ್ತೀರಿ. ಮುಂದೆ ಇನ್ನು ತುಂಬ ರೂಲ್ಸ್ನ ಅಪ್ಡೇಟ್ ಮಾಡೋದಿದೆ. 1 by 1 ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.